ಹಾಯ್ ಸ್ನೇಹಿತರೆ, ಇದೇನಪ್ಪ ಇದು ಖಾಲಿ ಬಾಂಡ್ಲೆ ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ರ. ಕರಿಯೋ ಬಾಂಡ್ಲೆ ಎಲ್ಲ ಖಾಲಿ ಬಾಂಡ್ಲೆ ತೋರಿಸ್ತಿದಾರಲ್ಲಪ್ಪ, ಏನಿದು ವಿಶೇಷ ಅಂತ ಅಂದ್ಕೊಂಡ್ಬಿಟ್ರ. ಅಲ್ಲ, ವಿಶೇಷ ಇದೆ. ಖಾಲಿ ಬಾಂಡ್ಲೆ ತೋರ್ಸಕ್ಕೂ ವಿಶೇಷ ಇದೆ. ನಾವಿವತ್ತು ತುಂಬಾ ಸಿಂಪಲ್ ಅಂದ್ರೆ ತುಂಬಾ ಸಿಂಪಲ್ ಆಗಿ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಹೈಪ್ ಪಾಯಿಂಟ್ ಕೊಡಿ ಅಂತ ಹೇಳ್ತಾ, ಬೇಗ ಆಗುತ್ತೆ ಅಂತಂದ್ರೆ ಅಷ್ಟು ಬೇಗ ಆಗುತ್ತೆ, ಅಷ್ಟು ಫಾಸ್ಟ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಬಾಂಡ್ಲೆಯಲ್ಲಿ ಕರಿಯುತ್ತೆ ಅಂತ. ಹಾಗಾಗಿ ಇದನ್ನೇ ನಾನು ಜಾಸ್ತಿ ಯೂಸ್ ಮಾಡೋದು. ಇದು ಏನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಮಾತ್ರ ಇದು ಬ್ಲಾಕ್ ಇದೆ ಅಂತ ತುಂಬಾ ಜನ ಕೇಳ್ತಿರ್ತೀರಾ. ಅದು ಬ್ಲ್ಯಾಕ್ ಏನಪ್ಪಾ ಅಂತಂದ್ರೆ ಏನೋ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಹಾಗಾಗಿ ನಾನು ಅದನ್ನ ಹಾಗೆ ಇಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಹೋಳಿಗೆ ಮಾಡೋ ವಿಧಾನ ನೋಡೋಣ ಬನ್ನಿ. ನಾನು ಆಲ್ರೆಡಿ ಹೂರಣ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಸೈಡ್ ಹೂರಣ ಅಂತ ಹೇಳ್ತೀವಿ, ನಿಮ್ಮ ಸೈಡ್ ಏನಂತೀರೋ ಗೊತ್ತಿಲ್ಲ, ಅದನ್ನ ಕಮೆಂಟ್ ಮಾಡಿ. ಬೇಳೆ ಹೂರಣ ಅಂತೀವಿ ನಾವು, ನಿಮ್ಮ ಕಡೆ ಏನಂತೀರಾ ಅಂತ ಕಮೆಂಟ್ ಮಾಡಿ. ಲಟ್ಟಿಸ್ಕೊಂತಿದ್ದೀನಿ, ಚಪಾತಿ ಲಟ್ಟಿಸ್ಕೊಂತಿದ್ದೀನಿ. ಯಾಕೆ ಗೊತ್ತಾ, ಒಂದೊಂದೇ ಎತ್ಕೊಂಡು ಚಿಕ್ಕದಾಗಿ ಲಟ್ಸಿ ಮತ್ತೆ ಅದನ್ನ ತುಂಬಾ ಲೇಟ್ ಆಗುತ್ತೆ. ಹಾಗಾಗಿ ಇದು ಒಳ್ಳೆ ಅಂದ್ರೆ ಒಳ್ಳೆ ಹೇಳಬಹುದು. ನೋಡಿ, ಚಿಕ್ಕದಾಗಿ ಒಂದು ಯಾವ್ದಾದ್ರು ಕ್ಯಾಪ್ ಇದ್ರೂ ಓಕೆ. ನನ್ನ ಹತ್ರ ಚಿಕ್ಕದಾಗಿ ಕ್ಯಾಪ್ ಯಾವುದು ಇರಲಿಲ್ಲ, ಹಾಗಾಗಿ ನಾನು ಗ್ಲಾಸ್ ಎತ್ಕೊಂಡಿದ್ದೀನಿ. ಫಸ್ಟ್ ಈ ತರ ಒಂದು ದೊಡ್ಡದಾಗಿ ಚಪಾತಿ ಲಟ್ಟಿಸ್ಕೊಳ್ಳಿ. ಚಪಾತಿ ಲಟ್ಟಿಸಿದ ನಂತರ ಈ ತರ ಕಪ್ ಅಂದ್ರೆ ಮೇಲ್ ತುದಿ ಇರಬೇಕು, ಕಟ್ ಆಗೋ ತರ. ಅದನ್ನ ತಗೊಂಡ್ಬಿಟ್ಟು ಹೀಗೆ ನಾವು ಚಪಾತಿ ಲಟ್ಟಿಸ್ಬಿಟ್ಟು ಅದರಲ್ಲಿ ಕಟ್ ಮಾಡ್ಕೋಬೇಕು. ಎಷ್ಟು ನೀಟಾಗಿ ಬಂದ್ಬಿಡುತ್ತೆ ಗೊತ್ತಾ. ನಾನು ತೋರ್ಸೋದಕ್ಕೆ ಇಲ್ಲಿ ವಿಡಿಯೋ ಮಾಡೋಕ್ಕೂ ಸರಿಯಾಗಿ ಆಗಿರ್ಲಿಲ್ಲ, ಸುಮ್ಮನೆ ನಾವು ಅರ್ಜೆಂಟಾಗಿ ಮಾಡಿದ್ವಿ. ಹಾಗಾಗಿ ಮಗು ಬಂದು ಸ್ವಲ್ಪ ಹಾಗೆ ವಿಡಿಯೋ ಮಾಡಿದ್ನೇ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಟ್ ಆಗುತ್ತೆ ಅಂತಂದರೆ ಅಷ್ಟು ನೀಟಾಗಿ ಕಟ್ ಆಗಿರುತ್ತೆ, ಅಷ್ಟು ಬೇಗ ಆಗುತ್ತೆ ಗೊತ್ತಾ. ತಿನ್ನಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಮೊದಲನೇ ಒಂದು ಚಪಾತಿ ನಾನು ಲಟ್ಟಿಸ್ಕೊಂಡು ಕಟ್ ಮಾಡಿದ್ದಾಯಿತು. ಮತ್ತು ಎರಡನೇದು ಚಪಾತಿ ಲಟ್ಟಿಸ್ಕೊಂಡ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡುವಾಗ ನಾನು ಇನ್ನೊಂದು ಸತಿ ತೋರಿಸೋಣ ನೀಟಾಗಿ ಅಂತೇಳಿ ನೀಟಾಗಿ ಲಟ್ಟಿಸ್ತಾ ಇದ್ದೀನಿ. ನಾನು ಅವನು ಫಸ್ಟ್ ಮಾಡಿದಾಗ ನಾನು ಅಷ್ಟು ಅದರ ಮೇಲೆ ಗಮನ ಕೊಡಲಿಲ್ಲ, ಹಾಗಾಗಿ ಈಗ ಮಾಡ್ತಿದ್ನಲ್ವ, ಹಾಗಾಗಿ ನಾನು ಇದನ್ನು ಇನ್ನೂ ನೀಟಾಗಿ ತೋರಿಸೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಹೀಗೆ ಲಟ್ಟಿಸ್ಕೊಂಡ್ಬಿಟ್ಟು ನೀಟಾಗಿ ಕೊನೆ ಇರೋ ಒಂದು ಗ್ಲಾಸ್ ಅಂದರೆ ಕಂಠ ಇರೋ ಒಂದು ಗ್ಲಾಸ್, ನಾವು ಕೊನೆ ಚೆನ್ನಾಗಿರಬೇಕು ಅಂತ ಹೇಳ್ತೀವಿ ಚೂಪಾಗಿ, ಅದನ್ನು ನಾನು ನಿಮಗೆ ಬಿಡಿಸಿ ಹೇಳ್ತಾ ಇದ್ದೀನಿ. ಕಂಠ ಇರೋ ಒಂದು ಗ್ಲಾಸು ಇಲ್ಲ ಒಂದು ಕ್ಯಾಪು ಏನಾದರೂ ತೊಗೊಂಡ್ಬಿಟ್ಟು ಹೀಗೆ ಒತ್ತಿ ಒಂಚೂರು ಹಿಂಗೆ ತಿರುಗಿಸಿದ್ರೆ ಎಷ್ಟು ನೀಟಾಗಿ ಕಟ್ ಆಗುತ್ತೆ ಗೊತ್ತಾ. ತುಂಬ ನೀಟಾಗೆ ಕಟ್ ಆಗಿರುತ್ತೆ. ನೋಡಿ, ನಾನು ಕಟ್ ಮಾಡಿದ್ದೀನಿ. ವಾವ್, ಸೂಪರ್. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇನ್ನೊಂದು ದೊಡ್ಡ ಮಾಡ್ತೀವಿ, ಅದು ಮಾಡ್ಬೋದು, ಬಟ್ ಇದರಲ್ಲಿ ಟೇಸ್ಟ್ ಜಾಸ್ತಿ. ಎರಡು ಸಲ ಕಟ್ ಮಾಡಿ ತಿನ್ಕೋಬಹುದು ಅಷ್ಟೇ. ಇದನ್ನ ನೋಡಿ, ನಾನು ಇಷ್ಟು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ತದನಂತರ ಇದನ್ನ ಮತ್ತೆ ಅದೇ ಒಂದು ಪೀಠದ ಮೇಲೋ ಇಲ್ಲ ಒಂದು ತಟ್ಟೆ ಮೇಲೋ, ತಟ್ಟೆ ದಬಾಕ್ಬಿಟ್ಟು ಅಂದ್ರೆ ಉಲ್ಟಾ ಇಟ್ಕೊಂಡ್ಬಿಟ್ಟು ಆ ತಟ್ಟೆ ಮೇಲೆ ಇಟ್ಕೊಳ್ಳಿ, ಇಲ್ಲ ಆ ಪೀಠದ ಮೇಲೆನೆ ಇಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಒಂದೊಂದೇ ಇಟ್ಕೊಂಡು ಮಾಡೋ ಬದಲು ಹೀಗೆ 4-5 ಒಂದೇ ಟೈಮಲ್ಲಿ ಆಗುತ್ತಲ್ವಾ. ಹಾಗಾಗಿ ತಟ್ಟೆ ಮೇಲೆ ಉಲ್ಟಾ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಮಾಡಿರುವಂತ ಚಪಾತಿ ಪೀಸಸ್ನ ತಟ್ಟೆ ಮೇಲೆ ಇಟ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪೀಸ್ ಇಟ್ಟಿದೀವೋ ಅಷ್ಟು ಪೀಸನ್ನ ಸ್ವಲ್ಪ ನೀರು ಹಚ್ಚಿದಾದ್ಮೇಲೆ ನೋಡಿ, ಇರುವಂತ ಒಂದು ಇಂಗ್ರೀಡಿಯೆಂಟ್ಸ್ ಅಂದ್ರೆ ನಾವು ಹೂರಣ ಅಂತ ಹೇಳ್ತೀವಿ, ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಗೈಸ್ ಅಂತ ಹೇಳ್ತಾ, ಹಾಗೆ ಇದನ್ನ ನೋಡಿ ಎಷ್ಟು ನೀಟಾಗಿ ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿದ ನಂತರ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಒಂದೊಂದೇ ಅದ್ಮಿ ನೀಟಾಗಿ ನೇರ ಸುತ್ತಲೂ ಅದಮಬಹುದು, ಇಲ್ಲ ಅಲ್ಲೇ ಇಟ್ಬಿಟ್ಟು ಅದಮಬಹುದು. ನೋಡಿದಿ, ಅದಮಿದ್ರೆ ಇಷ್ಟು ಆಗುತ್ತೆ ಒಂದು ಟೈಮಲ್ಲಿ 4-5 ಹೋಳಿಗೆ ಆಗುತ್ತೆ. ನೋಡಿ, ಇಡ್ತಾ ಇದ್ದೀನಿ ಇಲ್ಲಿ ನಾನು. ಎಷ್ಟು ನೀಟಾಗಿ ಆಗುತ್ತೆ ಅಂತಂದರೆ, ಎಷ್ಟು ಫಾಸ್ಟಾಗಿ ಅಂದರೆ ಒಬ್ಬರೇ ಮಾಡೋಕ್ಕಾಗಲ್ಲ ಇದು ಆ್ಯಕ್ಚುಲಿ. ಬಟ್ ಇದನ್ನು ಮಾಡಿದ್ರೆ ಒಬ್ಬೊಬ್ಬರೇ ಆರಾಮಾಗಿ ಮಾಡ್ಬೋದು. ಫಸ್ಟ್ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು 10-15 ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಈ ಥರ ನೋಡಿ, ವಾವ್, ಎಷ್ಟು ಬೇಗ ಆಗುತ್ತೆ ಅಂತಂದರೆ ಅಷ್ಟು ಬೇಗ ಆಗುತ್ತೆ. ಇಲ್ಲಿ ನಾನು ಕರಿಯೋಕ್ಕೆ ಎಣ್ಣೆ ಇಟ್ಟಿದ್ದೀನಿ, ಅದು ಬಿಸಿ ಆಗಿದೆಯೋ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟು ಆಮೇಲೆ ಮಾಡಿರುವಂಥ ಹೋಳಿಗೆಯನ್ನು ತಗೊಂಬಂದು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತಂದರೆ ಅಮೇಝಿಂಗ್. ತಿನ್ನೋದಕ್ಕಂತೂ ಎಷ್ಟು ಟೇಸ್ಟಿ ಇರುತ್ತೆ ಅಂತಂದರೆ ಅಷ್ಟು ಟೇಸ್ಟಿ ಇರುತ್ತೆ. ಯಾಕಂದರೆ ಹೂರಣ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ, ಹಾಗಾಗಿ ನಾನು ಹೊಸ ಒಂದು ಟಿಪ್ಸ್ ಹೇಳಬೇಕು ಅನ್ನಿಸ್ತು, ಹಾಗಾಗಿ ಇದನ್ನು ನಾನು ಮಾಡಿ ಬಾಂಡ್ಲಿ ಬಗ್ಗೆನೇ ನಾನು ಹೇಳ್ತಾ ಇರೋದು. ಈ ಬಾಂಡ್ಲಿಗೆ ಎಕ್ಸ್ಪೆರಿಮೆಂಟ್ಗೋಸ್ಕರ ಇದನ್ನು ಬ್ಲ್ಯಾಕ್ ಆಗಿ ಮಾಡಿದ್ದೀನಿ. ಹಾಗಂತೇಳಿ ಎಲ್ಲರೂ ಏನು ಇಷ್ಟು ಬ್ಲ್ಯಾಕು ವೈಟು ಅಂತ ಕೇಳ್ತಿದ್ರು ಗೈಸ್, ಹಾಗಾಗಿ ಹೇಳ್ತಾ ಇದ್ದೀನಿ. ನಮ್ಮ ಮನೇಲಿ ತುಂಬಾ ಇದ್ದಾವೆ, ಆದ್ರೂ ಇದರಲ್ಲೇ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಚಿಕ್ಕದಾಗಿ ಚೆನ್ನಾಗಾಗುತ್ತೆ, ಆದರೂ ದಪ್ಪನೂ ಇದೆ ಈ ಬಾಣಲಿ. ಹಾಗಾಗಿ ನೋಡಿ, ಮತ್ತೆ ಹಾಕ್ತಾ ಇದ್ದೀನಿ. ಒಂದು ಟೈಮ್ ತೆಗ್ದಿದ್ದಾಯಿತು, ಮತ್ತೆ ಇರೋದನ್ನ ಮತ್ತೆ ಇನ್ನೊಂದು ಸತಿ ಹಾಕಿ
ಕರ್ದು ಮತ್ತೆ ತೆಗಿತಾ ಇದ್ದೀನಿ. ಎಷ್ಟು ನೀಟಾಗಿ ಅಂದರೆ ಒಂದು ಓಪನ್ ಆಗಿ ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ನಾವು ಅದು ಹೋಳಿಗೆ ಒತ್ತೋದ್ರಲ್ಲೇ ಮಾಡಿರೋ ಥರ ಅನಿಸುತ್ತೆ. ಬಟ್ ಇವು ಸ್ವಲ್ಪ ಚಿಕ್ಕದಾಗಿರುತ್ತೆ, ತಿನ್ನಕ್ಕೆ ಮಾತ್ರ ತುಂಬ ರೆಡಿ ಮಾಡಿಕೊಂಡು ನಾವು ರೆಡಿಯಾಗಿ ನನ್ನ ಮಗನ ಹತ್ರ ದೊಡ್ಡನ ಹತ್ರ ಹೋಗ್ಬೇಕಾಗಿ ಬಂತು. ಹಾಗಾಗಿ ಈ ವಿಡಿಯೋ ನಾನು ಮಾಡಿದ್ದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ ತಪ್ಪದೆ ಕ್ಲಿಕ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾರೆ. ವಿಡಿಯೋದಲ್ಲಿ ಸಿಗೋಣ. ಬಾಯ್.